ಹಲೋ ಫ್ರೆಂಡ್ಸ್, ನಮಸ್ತೆ. ಯಶವಂತಪುರ ಮೆಟ್ರೋ ಯಾವಾಗೂ ನಾವು ಬರ್ತಾ ಇರ್ತೀವಿ. ಇಷ್ಟು ದಿನ ನಾವು ಹಳೆ ಜಾಗದಲ್ಲಿ ಇರ್ತಕ್ಕಂಥ ಮೆಟ್ರೋದಲ್ಲಿ ನಾವು ಶಾಪಿಂಗ್ ಮಾಡ್ತಾಯಿದ್ವಿ. ಇವತ್ತು ನೀವು ನೋಡ್ಬೋದು ಹೊಸ ಮೆಟ್ರೋ ಅದ್ರ ಪಕ್ಕದಲ್ಲೇ ಒಂದು ಆಗಿದೆ. ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ನೀವು ಬಂದು ಮೆಟ್ರೋ ಕಾರ್ಡ್ ಇದ್ದರೆ ಬರ್ಬೋದು. ಮನೆಗೆ ಏನು ಬೇಕೋ ಅದು ದಿನಸಿಗಳನ್ನು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿದೆ. ಹೊಸ ಜಾಗ, ಹೊಸ ವಸ್ತುಗಳು ಎಲ್ಲಿದೆ ಅಂತ ಹುಡುಕಬೇಕು. ಹಳೆ ವಸ್ತುಗಳಾದರೂ ಈಗ ಹೊಸದಾಗಿ ಕಾಣಿಸ್ತಾ ಇದೆ ಅಷ್ಟೇ. ನೋಡ್ತಾರೆ ವಿಡಿಯೋ ಹಾಗೆ ನೋಡ್ಬೋದು ನೀವು. ಯಾವುದೋ ಫ್ಲೈಟ್ ಹತ್ತದಂಗೆ ಅಥವಾ ರೈಲ್ವೆ ಬೋಗಿಯಲ್ಲಿ ಸೀಟ್ ಹುಡುಕ್ದಂಗಿದೆ. ಅಷ್ಟು ಗ್ರ್ಯಾಂಡಾಗಿದೆ. ಮನೆಯಲ್ಲಿ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ಬೋದು ನೀವು. ಸದ್ಯಕ್ಕೆ ಎರಡೇ, ನಿಮ್ಮು ಮತ್ತು ಚಳಿಗಾಲ ಅಲ್ವಾ, ಚಳಿಗಾಲಕ್ಕೆ ಒಂದು ಬೆಚ್ಚನೆ ಕಂಬಳಿ, ಬ್ಲ್ಯಾಂಕೆಟ್ ಅಂತಾರಲ್ಲ ಅದು. ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲಿದೆ? ಇಲ್ಲ, ಎಲ್ಲ ನೋಡ್ತಾ ಇರ್ತೀವಿ. ಸ್ಟಾಕ್ ಖಾಲಿ ಆಗಿರ್ಬೇಕು. ಹೌದಾ? ಸ್ಟಾಕ್ ಖಾಲಿ. ಅಲ್ಲಿ ಖಾಲಿನಾ ಅದು? ಮೈಸೂರು ಸ್ಯಾಂಡಲ್. ಹಾಂ, ಇಲ್ಲೇ ಇದೆಯಲ್ಲ, ಅಲ್ಲಿ ಫುಲ್ ಖಾಲಿನಾ? ಅಲ್ಲೇನು ಮಾಡ್ತಾರೆ ಮುಂದಕ್ಕೆ? ಅಲ್ಲಿ ಖಾಲಿ ಅಲ್ಲಿ ಅದು ಬ್ರಿಗೇಡ್ದು. ಹಾಂ, ಎಲ್ಲ ಡೆಮೊಲೇಷನ್ ಮಾಡ್ತಾರೆ. ಇದು ಮೆಟ್ರೋ? ಇದು ಮೆಟ್ರೋ. ಥ್ಯಾಂಕ್ ಯು. ಮೈಸೂರು ಸ್ಯಾಂಡಲ್ ಸೋಪ್ ಹುಡುಕ್ತಾ ಇದೆ ಫ್ರೆಂಡ್ಸ್. ಇಲ್ಲೇ ಇದೆ. ಹುಡುಕಿ ಕೊನೆಗೆ ಅದೇನೋ ಕಂಕ್ಲಲ್ಲಿ ಮಗನ ಇಟ್ಕೊಂಡು ಊರೆಲ್ಲ ಸುತ್ತಿದ್ರು ಅಂದಂಗೆ ನಮ್ಮ ಮನೆಯವರು ಇಡೀ ಮೆಟ್ರೋ ಸುತ್ತಾದರೆ ಮೈಸೂರು ಸ್ಯಾಂಡಲ್ ಸೋಪು. ಸ್ಯಾಂಡಲ್ಲು ಘಮ ಅನ್ಬೇಕಲ್ಲ, ಸೆಂಟ್, ಪರ್ಫ್ಯೂಮ್ ಥರ. ನೋಡಿ, ಕೊನೆಗೆ ಒಂದು ಇದನ್ನು ಮೈಸೂರು ಸ್ಯಾಂಡಲ್ ಸೋಪನ್ನು ತೊಗೊಂಡಿದ್ದೀನಿ. ಗಮ್ ಅನ್ಬೇಕು ಫ್ರೆಂಡ್ಸ್. ಶಬರಿಮಲೆ ಟ್ರಿಪ್ ಹೋಗ್ತಾ ಇದ್ದೀನಲ್ಲ, ನಮ್ಮ ದಂತ ಫಳಫಳ ಅಂತ ಹೊಳೆಯೋದಕ್ಕೆ ರೆಡ್ಮಿ ಅಲ್ಲ, ಅದೇ ಡಾಬರ್ ರೆಡ್. ನಾನು ಮೊಬೈಲ್ಗೆ ಹೋಗುತ್ತೆ ನೋಡಿ, ನಮ್ಮ ಗಮನ ಎಲ್ಲ ಪೂರ್ತಿ. ಫ್ರೆಂಡ್ಸ್, ಪ್ರತಿ ತಿಂಗಳು ನಿಮಗೆ ಮನೆ ದಿನಸಿಗೆ ಎಷ್ಟು ಖರ್ಚಾಗುತ್ತೆ ಕಮೆಂಟ್ ಮಾಡಿ. ನಮಗೆ ಬೇಕು ಚಿಕ್ಕ ಜೀವನ, ಚೊಕ್ಕ ಜೀವನ, ಚಿಕ್ಕ ಕುಟುಂಬ ನಮ್ಮದು. ನಾನು, ನಮ್ಮ ವೈಫು, ನನ್ನ ಮಗಳಷ್ಟೇ. ನಮಗೆ ಬೇಕು ಒಂದು ದಿನಸಿಗೆ ಒಂದು 4,000 to 5,000. ನೀವು ಜಾಸ್ತಿ ಜನ ಇದ್ದರೆ ಗೆರೆ ಎಷ್ಟು ಬರುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಎಲ್ಲೋ ಏರ್ಪೋರ್ಟ್ನಲ್ಲಿ ನಡೆದಂಗಿದೆ. ಏರ್ಪೋರ್ಟ್ ಫ್ಲೈಟ್ ಹತ್ತಾ ಇಲ್ಲ, ಗಾಡಿ 2 ವೀಲರ್. ಮಧ್ಯದ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ಎಲ್ಲ, ಸಂತೆಯಲ್ಲಿ ವ್ಯಾಪಾರ ಎಲ್ಲ ಸಿಗ್ತಾಯಿತ್ತು ಸಂತೆಯಲ್ಲಿ. ಈಗ ಟ್ರೆಂಡು ಅಂತಾರಲ್ಲ, ಅದು ಚೇಂಜ್ ಆಗಿ ನಮ್ಮನ್ನು ತಗೊಂಬಂದು ಇಲ್ಲಿ ಬಿಟ್ಟಿದೆ ಮೆಟ್ರೋ. ಬಿಗ್ ಬಜಾರ್, ಮಾಲು, ಸ್ಮಾರ್ಟ್ ಬಜಾರ್ ಇವೆಲ್ಲ ಒಂದೇ ಲೈನು. ಏನು ಮಾಡೋಕ್ಕಲ್ಲ, ಎಲ್ಲರೂ ಒಂದು ದಾರಿ ಆದರೆ ನಮಗೊಂದು ದಾರಿ ಇರೋದಿಲ್ವಲ್ಲ. ಬಂತು ತರಬೇಕು ಸರ್. ನಮ್ಮ ಬಟ್ಟೆಯನ್ನು ಒಗೆಯಿರಿ. ನಮ್ಮ ಬಟ್ಟೆಗೆ ಕೊಳೆ ತೆಗೆಯೋದಕ್ಕೆ ಸರ್ ಎಕ್ಸೆಲ್. ಫ್ರೆಂಡ್ಸ್, ಯಾವ್ಯಾವ ವಸ್ತು ಎಲ್ಲಿದೆ ಅಂತೇಳಿ ನೋಡಿ ತೊಗೊಬೇಕು. ಯಾಕಂದರೆ ಹೊಸ ಜಾಗ ಅಂತ ಹೇಳಿದ್ನಲ್ವ, ಹುಡುಕಾಡಬೇಕು. ಈ ಕತ್ತಲಲ್ಲಿ ತಡ್ಕಾಡಬೇಕಲ್ವ, ಆ ಥರ. ಬೆಳಕಿದೆ ಆದರೂ ಹುಡುಕಾಟ ನಡೆದಿದೆ ನೋಡಿ. ಎಲ್ಲೆಲ್ಲಿ ಏನಿದೆ ಅಂತಲೇ ಗೊಂದಲ ನೋಡಿ ಫ್ರೆಂಡ್ಸ್. ಫಸ್ಟು ನಮ್ಮ ಹಳ್ಳಿಗಳ ಕಡೆ ಕಸವನ್ನು ಹಿತ್ತಲಿಂದ ಹಾಕ್ತಾಯಿದ್ರು, ಅದು ಗೊಬ್ಬರ ಆಗ್ತಾಯಿತ್ತು, ಸಾವಯವ ಕೃಷಿಗೆ ಅದು ಹೆಲ್ಪ್ ಆಗ್ತಾಯಿತ್ತು. ಇವತ್ತು ನೋಡಿ, ಈ ಥರ ಕವರ್ಗಳಲ್ಲಿ ನಾವು ಕಸವನ್ನು ತೆಗೆದು ಈ BBMP ಲಾರಿಯಲ್ಲಿ ಹಾಕ್ತಾಯಿದ್ದೀವಿ. ಅದರ ರೇಟ್ ಕೂಡ ನೋಡ್ಬೋದು ನೀವು. 155. ಶಿವನೇ ನಿನ್ನ ಆಟ ಬಲ್ಲು ಯಾರ್ಯಾರು, ಶಿವನೇ ನಿನ್ನ ಆಟ ಬಲ್ಲು ಯಾರು. ಕೊಟಕ್ ಫ್ರೆಂಡ್ಸ್, ನಮ್ಮ ಮನೆಯವರು ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಯಾವ ಸಂದಲ್ಲಿ ತೂರಿ ಎಲ್ಲಿ ಬರ್ತಾವಳೋ, ನಾನಂತೂ ಹುಡ್ಕೋಕೆ ಹೋಗಲ್ಲ, ಇಲ್ಲೇ ಬಿದ್ದಿರ್ತೀನಿ ನಾನು. ಈ ಟ್ರಾಲಿ ಬೇರೆ ಸರಿಯಾಗಿಲ್ಲ, ಆ ವೀಲ್ ಕೂಡ ಹೋಗಿದೆ ನೋಡಿ, ವಕ್ರವಾಗಿದೆ. ನಮ್ಮ ಮನೆಯವರೇ ಬರಬೇಕು. ನಾನಂತೂ ಒಂದು ಕಡೆ ಸ್ಟ್ಯಾಚ್ಯೂ ತೊಳ್ಕೊಂಡು ಹೋಗೋದಷ್ಟೆ ಫ್ರೆಂಡ್ಸ್. ಅಲ್ಲಿ ಬಂದಲು ಕೊನೆಗೂ. ಯಪ್ಪ, ನನಗೆ ಮಲ್ಗಾಡಿನಲ್ಲಿ OSS ಸಿಕ್ಕಿದಂಗೆ ಆಯಿತು. ಎದೆ ಲಬ್ ಡಬ್ ಅಂತ ಹೊಡ್ಕೊತಾ ಇತ್ತು. ಬಾ ಬಂದೇ
ಹಾಂ ಬಿಲ್ ಮಾಡ್ತಾ ಇದ್ದಾರೆ ಹೊಸ ಮೆಟ್ರೋ. ಸುಮ್ಮನೆ ನೋಡೋಣ ಹೊಸ್ದಾಗಿ ಆಗಿದೆಯಲ್ಲ. ಇನ್ನೂ ಲಿಕ್ಕರ್ಗೆ ಹೋಗ್ಬೇಕಲ್ಲ ನೀವು.